ಡಿಕೆ ಸಿಎಂ ಎನ್ನುತ್ತಿದ್ದಂತೆ ಎಚ್.ಡಿ. ದೇವೇಗೌಡರು ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಲೇವಡಿಯಾಡಿದ್ದಾರೆ. ಡಿಕೆ ಸಿಎಂ ಎನ್ನುತ್ತಿದ್ದಂತೆ ಎಚ್.ಡಿ. ದೇವೇಗೌಡರು ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಲೇವಡಿಯಾಡಿದ್ದಾರೆ. ಒಕ್ಕಲಿಗರಿಗೆ ದಳಪತಿಗಳು ನಾವೇ ನಾಯಕರು ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಒಕ್ಕಲಿಗ ಸಮುದಾಯ ಡಿಕೆಶಿ ಅವರನ್ನ ಬೆಂಬಲಿಸಿದೆ. ಒಕ್ಕಲಿಗರು ಮಾತ್ರ ಅಲ್ಲ, ಎಲ್ಲಾ ಸಮುದಾಯದ ವಿಶ್ವಾಸವನ್ನ ಡಿಕೆ ಶಿವಕುಮಾರ್ ಅವರು ಗಳಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕೂಡ ಯಾವ ಸಣ್ಣ ಚಕಾರವೂ ಎತ್ತದೆ ರಾಜೀನಾಮೆಯನ್ನ ಕೊಟ್ಟರು. ಸಿದ್ದರಾಮಯ್ಯನವರು ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಮಾತನಾಡಿದಾರೆ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಅದೆಲ್ಲ ಪಾಪ ನೆನೆ ಎಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ, ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದ್ಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟ್ ಬೀಳುತ್ತು ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದ್ರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖ ಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ, ಅವ್ರಿಗಿರೋರು ಅವ್ರಿಗಿರ್ತಾರೆ, ನಮಗಿರ್ತಾರೆ. ಹೌದು, ಸಮಾಜ ಎಲ್ರಿಗೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಬೇಕು ಅನ್ನೋದು ಒಕ್ಕಲಿಗರಲ್ಲಿ ಮೇಜರ್ ಕಮ್ಯುನಿಟಿನಲ್ಲಿ ಇತ್ತು. ಅವ್ರದ್ದೆಲ್ಲ ಪಾಪ ನೆನೆ ಎಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ.